ಜಯರಾಮ್ ದೂರಿನ ಮೇರೆಗೆ ಎಫ್ಐಆರ್. ಫೇಸ್ಬುಕ್ ನಲ್ಲಿ ಬ್ಯಾಡ್ ಕಮೆಂಟ್, ಬ್ಯಾಡ್ ಮೆಸೇಜ್ ದೂರು ದಾಖಲು ಆದ 5 ದಿನದಲ್ಲೇ ಕಿಡಿಗೇಡಿಗಳನ್ನ ಜೈಲಿಗೆ ಅಟ್ಟಿದ ಯಶವಂತಪುರ ಸೈಬರ್ ಕ್ರೈಮ್ ಪೊಲೀಸ್. ಹೌದು ವೀಕ್ಷಕರೇ, ಇವನೇ ನೋಡಿ ಆ ಕಿಡಿಗೇಡಿ. ಕಾಮುಕ ಮನಸ್ಥಿತಿ ಹೊಂದಿರುವ ಇವನ ಹೆಸರು ಗಿರೀಶ್ ಜಾಧವ್. ಸಿಕ್ಕ ಹೆಣ್ಣು ಮಕ್ಕಳಿಗೆ ಬ್ಯಾಡ್ ಮೆಸೇಜ್, ಬ್ಯಾಡ್ ಕಮೆಂಟ್ ಮಾಡೋದನ್ನೇ ಇವನ ವೃತ್ತಿಯಾಗಿಸಿಕೊಂಡಿದ್ದಾನೆ. ಹೆಣ್ಣು ಮಕ್ಕಳ ಫೋಟೋ ಇರೋ ಪ್ರೊಫೈಲ್ ಕಂಡರೆ ಸಾಕು ಅಶ್ಲೀಲ ಫೋಟೋ ವಿಡಿಯೋ ಕಳುಹಿಸುವುದು ಇವನಿಗೆ ಚಾಳಿಯಾಗಿದೆ. ಇವನೆಂತ ವಿಕೃತ ಕಾಮಿ, ವಿಕೃತ ಮನಸ್ಸುಳ್ಳವನು ಅಂತ ಹೇಳಿದರೆ ನೀವು ಬೆಚ್ಚಿ ಬೀಳ್ತೀರಾ. ಗಿರೀಶ್ ಕುಮಾರ್ ಅನ್ನೋ ಫೇಸ್ಬುಕ್ ಪ್ರೊಫೈಲ್ ಮೆಸೆಂಜರ್ ನಲ್ಲಿ ನಿಮಗೂ ಅಶ್ಲೀಲ ಫೋಟೋ ವಿಡಿಯೋ ಮೆಸೇಜ್ ಬಂದಿರಬಹುದು. ಈ ವಿಕೃತ ಕಾಮಿಯ ಮೊಬೈಲ್ ಅನ್ನ ಸೈಬರ್ ಕ್ರೈಮ್ ಪೊಲೀಸರು ಚೆಕ್ ಮಾಡಿ ಶಾಕಿಂಗ್ ರಿಪೋರ್ಟ್ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 100ರಿಂದ 150ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಈತ ವಾಟ್ಸಪ್, ಫೇಸ್ಬುಕ್ ಮೆಸೆಂಜರ್ ನಲ್ಲಿ ಅಶ್ಲೀಲ ಮೆಸೇಜ್ ವಿಡಿಯೋ ಕಳುಹಿಸುತ್ತಿದ್ದ. ಅಶ್ಲೀಲ ಮೆಸೇಜ್ ವಿಡಿಯೋ ಕಳುಹಿಸುತ್ತಿರುವುದು ಬೆಳಕಿಗೆ ಬಂದಿದೆ. ಈ ಕಿಡಿಗೇಡಿಯ ಮೇಲೆ ಅಮೃತ ಜಯರಾಮ್ ರವರು ಯಶವಂತಪುರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ಎಸಿಪಿ ಹಾಗೂ ಇನ್ಸ್ಪೆಕ್ಟರ್ಗೆ ವಿಚಾರ ತಿಳಿಸಿ ದೂರು ದಾಖಲು ಮಾಡುತ್ತಾರೆ. ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಿಕೊಂಡ ಯಶವಂತಪುರ ಸೈಬರ್ ಕ್ರೈಮ್ ಪೊಲೀಸರು ಮಿಂಚಿನ ವೇಗದ ಕಾರ್ಯಾಚರಣೆಯಿಂದ ಎಫ್ಐಆರ್ ದಾಖಲಾದ 5 ದಿನದಲ್ಲಿ ಈ ಕಿಡಿಗೇಡಿಯನ್ನ ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲವಾಗಿ ಕಮೆಂಟ್ ಹಾಕುವುದು, ಮೆಸೇಜ್ ಮಾಡುವುದು, ಮುಗ್ಧ ಜನರನ್ನ ಹೆದರಿಸುವುದು, ಹಣ ಸುಲಿಗೆ ಮಾಡುವುದು ಬಹಳಷ್ಟು ಹೆಚ್ಚಾಗಿದೆ. ಇಂತಹ ಘಟನೆಗಳು ನಡೆದಿದ್ದಲ್ಲಿ ತಕ್ಷಣವೇ ನಿಮ್ಮ ಹತ್ತಿರದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿ.